ಎಲ್ಲ ಕಡೆ ದುಡ್ಡೇ ಕೆಲಸ ಮಾಡೋದು ಅಂತ ಕೊನೆಗೂ ಪ್ರೂವ್ ಆಗೋಯ್ತು. ಅನು ಅಮ್ಮ ಹೆಂಗ್ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ಯಾ ಕಂದ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ತೇಜು, ನೀನು ಹಾಕೊಂಡಿರೋ ಬಟ್ಟೆನ ಯಾರು ತಂದ್ಕೊಟ್ಟಿದ್ದು ಅಂತ ಗೊತ್ತಾ? ಕಂದ, ನಿನಗೆ ಈ ಬಟ್ಟೆ ತುಂಬಾ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಸರಿ, ಹಾಗಿದ್ರೆ ಕೇಕ್ ಕಟ್ ಮಾಡೋಣ. ಆಯ್ತು ಬಾ. ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ ಅನಿಸ್ತಿದೆಯಲ್ಲ. ನಿಶಿ ಬಾ. ನನಗೆ ನಂಬಕ್ಕೆ ಆಗ್ತಿಲ್ಲ. ಯಾಕೆ? ಹಾಕೋಬಾರ್ದಾ? ಅದು ಹಾಗಲ್ಲ ನಿಶಿ, ತೇಜು ಪಲ್ಲವಿ ಅವ್ರನ್ನ ತುಂಬಾನೇ ಹಚ್ಕೊಂಡಿದ್ದಾನೆ. ನೀನೇ ಆಗ್ಲೇ ನೋಡ್ದಿಯಲ್ಲ, ಪಲ್ಲವಿಯರ್ ಕೊಟ್ಟಿರೋ ಡ್ರೆಸ್ನೇ ಹಾಕೊಳ್ಳೋದು ಅಂತ ಹೇಳ್ತಾ ಇದ್ದ. ನೋಡು ವಿಕ್ಕಿ, ತೇಜುಗೆ ಪಲ್ಲವಿ ಇಷ್ಟ ಅಂತ ಅಂದ್ರೆ ಅವಳೇ ಎಲ್ಲಾದ್ರಲ್ಲೂ ಬೆಸ್ಟ್ ಅಂತ ಅಲ್ಲ. ಅವನು ಅವನ್ ತಾಯಿನ ಬಿಟ್ಟು ಬೇರೆ ಯಾರನ್ನೂ ಲೈಫಲ್ಲಿ ನೋಡೇ ಇಲ್ಲ. ಅದಾದ್ಮೇಲೆ ಬಂದಿದ್ದು ಪಲ್ಲವಿ. ಪಲ್ಲವಿನ ಅವನು ತಾಯಿಯಾಗಿ ನೋಡ್ದ. ಅದಕ್ಕೆ ಅವಳು ಏನೇ ತಂದ್ಕೊಟ್ರು ಅವನಿಗೆ ಚಂದ ಅಂತ ಅನಿಸ್ತಿತ್ತು. ಫಾರ್ ಎಕ್ಸಾಂಪಲ್, ನಿನ್ ವೈಫ್ ಸತ್ತೋದ್ಮೇಲೆ ನೀನ್ ಬೇರೆ ಯಾವ್ದಾದ್ರೂ ಹುಡುಗಿ ಜೊತೆ ಇಂಟ್ರಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ಯಾ? ಆಗ ನಿನ್ ಲೈಫಲ್ಲಿ ಪಲ್ಲವಿ ಬಂದಿದ್ದು. ಅದಕ್ಕೆ ನಿಂಗೆ ಅವಳ ಮೇಲೆ ಪ್ರೀತಿ ಆಯ್ತು, ಲವ್ ಆಯ್ತು. ನಿಂಗೆ ಅವಳನ್ನ ಬಿಟ್ಟು ನಿನ್ ಪಕ್ಕದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅವ್ರ ಮೇಲೂ ಲವ್ ಆಗ್ತಿತ್ತೇನೋ, ಯಾರಿಗ್ ಗೊತ್ತು? ನನ್ ಮೇಲೂ ಲವ್ ಆಗ್ತಿತ್ತು ಏನೋ ನಿನಗೆ. ನಿಶಿ, ನೈಸ್ ಜೋಕ್. ಅದು ಹಾಗಲ್ಲ ನಿಶಿ, ನಾವೊಬ್ಬರ ಜೊತೆ ಇರ್ತೀವಿ ಅಂದ ಮಾತ್ರಕ್ಕೆ ಅವ್ರ ಮೇಲೆ ಪ್ರೀತಿ ಆಗುತ್ತೆ ಅಂತ ನನಗಂತೂ ಹಾಗನ್ಸಿರ್ಲಿಲ್ಲ. ಆ್ಯಂಡ್ ಪ್ರೀತಿ ಅನ್ನೋದು ಒಳಗಿಂದ ಅನಿಸ್ಬೇಕು. ಒಬ್ರು ನೋಡಿದ್ರೆ ಅವ್ರು ನಮ್ಮವರು ಅಂತ ಅನ್ನಿಸ್ಬೇಕು. ನಮಗೋಸ್ಕರನೇ ಹುಟ್ಟಿರೋದು, ನಮ್ಮ ಜೊತೆಗೆ ಬಾಳಿ ಬದುಕಕ್ಕೆ ಹುಟ್ಟಿರೋದು ಅಂತ ಅನಿಸ್ಬೇಕು. ಆಗ್ಲೇ ಲವ್ ಆಗೋದು. ಅದಕ್ಕೆ ನನಗೆ ಆಶ್ಚರ್ಯ ಆಗ್ತಿರೋದು. ಗೊತ್ತಾಗ್ತಾನೆ ಇಲ್ವೇ? ಅದ್ ಹೇಗೆ ಅಂದ್ರೆ, ಏನಂದೆ ವಿಕ್ಕಿ ನೀನು? ತೇಜುಗೆ ಪಲ್ಲವಿ ಅಂದ್ರೆ ಇಷ್ಟನಾ? ಅವನ್ ಹಾಕೋದು ಪಲ್ಲವಿ ಕೊಟ್ಟಿರೋ ಬಟ್ಟೆನೇನಾ? ನಾನು ಎಲ್ಲಾನು ರಿವರ್ಸ್ ಗೇರಲ್ಲಿ ಓಡ್ಸೋದಿಕ್ಕೆ ಬಂದಿರೋದು. ಅಷ್ಟು ಈಸಿಯಾಗಿ ತೇಜು ಪಲ್ಲವಿ ಕೊಟ್ಟಿರೋ ಬಟ್ಟೆನ ಹಾಕೊಂಡ್ ಮೆರೆಯೋದಿಕ್ಕೆ ನಾನ್ ಬಿಡೋದಿಲ್ಲ. ನಾನೇ ಅವಾಗ್ಲೇ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ದೆ ಅಲ್ವಾ, ಅವನು ಹಾಕೋದು ನಾನ್ ಕೊಟ್ಟಿರೋ ಬಟ್ಟೆನೆ ಅಂತ. ಅದ್ ಹೇಗೆ ಅಂತ ಇವಾಗ ನೋಡು.